ಬ್ರ್ಯಾಟ್ ಇದು ಡಾರ್ಲಿಂಗ್ ಕೃಷ್ಣ ನಾಯಕನಾಗಿ ನಟಿಸಿ ಶಶಾಂಕ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಕೌಸಲ್ಯ ಸುಪ್ರಜ್ಜಾ ರಾಮ ಸಿನಿಮಾದ ನಂತರ ಮತ್ತೊಮ್ಮೆ ಈ ಜೋಡಿ ಈ ಸಿನಿಮಾಗಾಗಿ ಒಂದಾಗಿದ್ದು, ಈ ಸಿನಿಮಾ ಇವತ್ತು ಬಿಡುಗಡೆಯಾಗಿದೆ. ಇದರ ಪ್ರೀಮಿಯಂ ಶೋಗಳನ್ನು ಕರ್ನಾಟಕದ ವಿವಿಧ ಕಡೆ ರಿಲೀಸ್ ಮಾಡಿದ್ರು. ಹಾಗಿದ್ರೆ ಬನ್ನಿ, ಸಿನಿಮಾದ ಹೇಗಿದೆ, ಬ್ರ್ಯಾಟ್ ಅಂದ್ರೆ ಏನು, ಮತ್ತೊಮ್ಮೆ ಈ ಜೋಡಿ ಸ್ಯಾಂಡಲ್ವುಡ್ ಅಲ್ಲಿ ಹಿಟ್ ಟ್ಯಾಗ್ ಅನ್ನ ಪಡೆದುಕೊಳ್ಳುತ್ತಾ, ಹೇಗೆ ಏನು ಅಂತ ಎಲ್ಲವುದನ್ನ ಇವತ್ತಿನ ಈ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಕ್ರಿಸ್ಟಿ ಅಲಿಯಾಸ್ ಕೃಷ್ಣ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ಅಪ್ಪ ಮಹಾದೇವಯ್ಯ ನ್ಯಾಯ ನೀತಿನೇ ತಂದೆ ತಾಯಿ ಅಂತ ಬದುಕ್ತಿರುವಂತಹ ಒಬ್ಬ ಸ್ಟ್ರಿಕ್ಟ್ ಪೊಲೀಸ್. ಕ್ರಿಸ್ಟಿಗೆ ಓದ ತಲೆಗೆ ಹತ್ತಲ್ಲ, ಬೇರೆ ಆಪ್ಷನ್ ಇಲ್ಲದೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಲೈಫಲ್ಲಿ ಕಷ್ಟಪಡಬೇಕಾದ್ರೆ ಒಂದು ನಾಯಿಯಿಂದ, ಹೋಟೆಲಿನ ಒಂದು ಇನ್ಸಿಡೆಂಟ್ ಇಂದ ಅವನ ಇಡೀ ಥಾಟ್ ಪ್ರೊಸೆಸ್ ಬದಲಾಗುತ್ತೆ. ಇಲ್ಲಿ ದುಡ್ಡೇ ದೊಡ್ಡಪ್ಪ, ದುಡ್ಡು ಮಾಡಿದ್ರೆ ಇಡೀ ದುನಿಯಾನೇ ನಿನಗೆ ಸಲಾಂ ಹೊಡೆಯುತ್ತೆ, ಇಲ್ಲ ನಿನ್ನ ಕಷ್ಟ ಕೇಳೋದಕ್ಕೆ ಯಾರು ಮುಂದೆ ಬರಲ್ಲ ಅನ್ನುವಂತಹ ಪಾಲಿಸಿಗೆ ಬಂದು ಬೆಟ್ಟಿಂಗ್ ಅನ್ನ ಶುರು ಮಾಡಿಕೊಳ್ಳುವಂತಹ ಕ್ರಿಸ್ಟಿ ಅದರಿಂದ ಏನೆಲ್ಲ ಪಡೆದುಕೊಳ್ಳುತ್ತಾನೆ, ಏನೆಲ್ಲ ಕಳೆದುಕೊಂಡು ತಾನೆ. ನ್ಯಾಯ ನೀತಿ ಅನ್ನುವಂತಹ ಅಪ್ಪ ಮಗನನ್ನು ಸುಮ್ಮನೆ ಬಿಡ್ತಾನ? ಕ್ರಿಸ್ಟಿ ಈ ಓಟದಲ್ಲಿ ಎಲ್ಲಿ ಹೋಗಿ ನಿಲ್ತಾನೆ ಅನ್ನೋದನ್ನ ಈ ಸಿನಿಮಾದ ಪ್ಲಾಟ್. ಇದುವರೆಗೂ ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ ಬೆರಳೆ ಎಣಿಕೆಯಷ್ಟೇ ಸಿನಿಮಾಗಳು ಬಂದಿರಬಹುದು, ಆದರೆ ಸಂಪೂರ್ಣವಾಗಿ ಬೆಟ್ಟಿಂಗ್ ಮೇಲೆ ಬಂದಿರುವಂತಹ ಸಿನಿಮಾಗಳು ತೀರೇನೆ ಕಮ್ಮಿ. ಈ ವಿಷಯದಲ್ಲಿ ಬ್ರಾಟ್ ಈಸ್ ಒನ್ ಆಫ್ ಇಟ್ ಕೈಂಡ್ ಅಂತ ಹೇಳಬಹುದು. ಸಿನಿಮಾದ ಕೋರ್ ಬೆಟ್ಟಿಂಗ್, ಅದರ ಟ್ರಾನ್ಸ್ಫಾರ್ಮ್ಗಳು, ಆಂಬಿಷನ್ಗಳು ಎಲ್ಲವೂ ಫ್ರೆಶ್ ಆಗಿದೆ. ನಾವು ತುಂಬಾ ಜನ ಡೈರೆಕ್ಟರ್ಗಳನ್ನ ನೋಡುತ್ತೀವಿ, 1-2 ಸಿನಿಮಾ, 3 ಹಿಟ್ ಸಿನಿಮಾ ಕೊಟ್ಟಾದ ಮೇಲೆ ರೋಟಿನ್ ಟೆಂಪ್ಲೇಟ್ಗಳು ಬಂದು ಅಪ್ಡೇಟ್ ಆಗದೆ ಔಟ್ಡೇಟ್ ಆಗಿಬಿಡ್ತಾರೆ. ಆದರೆ ಡೈರೆಕ್ಟರ್ ಶಶಾಂಕ್ ಅವರ ಈ ಸಿನಿಮಾದಲ್ಲಿ ನಮಗೆ ಇಂಪ್ರೆಸ್ ಅನ್ನ ಮಾಡಿದ್ರು. ಇದು ಅನ್ಯೂಜುವಲ್ ಶಶಾಂಕ್ ಅಂಡ್ ಅನ್ಯೂಜುವಲ್ ಡಾರ್ಲಿಂಗ್ ಅವರ ಸಿನಿಮಾ ಅಂತ ಹೇಳಬಹುದು. ಸಿನಿಮಾದ ಕತೆ ಆಯ್ಕೆ ವಿಚಾರದಲ್ಲಿ ಹೊಸತನ ಇದೆ ಅಂಡ್ ಇಡೀ ಸಿನಿಮಾವನ್ನು ಒಂದು ಫ್ರೆಶ್ ಸ್ಟೋನ್ ನಲ್ಲಿ ಕಟ್ಟಿದ್ದಾರೆ. ಬೆಟ್ಟಿಂಗ್ ಪ್ರೊಸೆಸ್ ಅಂಡ್ ಕನ್ಸ್ ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಿನಿಮಾದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡಿದ್ದು ಸುಲಭದ ಕೆಲಸವಲ್ಲ. ಯಾಕಂದ್ರೆ ಜಾಸ್ತಿ ಪಾಸಿಟಿವ್ ಸೈಡ್ಸ್ ಅನ್ನ ತೋರಿಸಿದಾಗ ಅದು ಆಡಿಯನ್ಸ್ ಅನ್ನ ಗ್ಲಾಂಬಿಂಗ್ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ. ಅಟ್ ದಿ ಸೇಮ್ ಟೈಮ್ ಜಾಸ್ತಿ ಅದರ ನೆಗೆಟಿವ್ ಅನ್ನ ತೋರಿಸಿದಾಗ ಸಿನಿಮಾವು ಗೋಳು ಅಂತ ಅನಿಸಿಬಿಡುತ್ತೆ. ಇದರ ಬ್ಯಾಲೆನ್ಸ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಗಿದೆ. ಸಿನಿಮಾದ ರೈಟಿಂಗ್ ಚೆನ್ನಾಗಿದೆ, ಎಕ್ಸ್ಪೆಷಲಿ ಫಸ್ಟ್ ಹಾಫ್ ನಲ್ಲಿ ಅವರ ಸೆಟ್ ಮಾಡಿಕೊಂಡಿರುವಂತಹ ಸ್ಟೇಜ್, ಲವ್ ಸೀಕ್ವೆನ್ಸ್, ಫ್ರೆಂಡ್ಶಿಪ್ ಸೀಕ್ವೆನ್ಸ್, ಗ್ಲಾಂಬಿಂಗ್ ಸೀಕ್ವೆನ್ಸ್ ಎಲ್ಲವೂ ತುಂಬಾ ಚೆನ್ನಾಗಿ ಬರೆದುಕೊಂಡಿದ್ದಾರೆ. ಅಂಡ್ ಅದರ ಬಂದಂತಹ ಕಾಮಿಡಿ ಪಂಚ್ ಚೆನ್ನಾಗಿ ಲ್ಯಾಂಡ್ ಆಗುತ್ತೆ ಅಂಡ್ ಕಥೆಯ ಕೋರನ್ನ ಹಾಳು ಮಾಡದೆ ಸಲೀಸಾಗಿ ಸಾಕ್ತಾ ಹೋಗುತ್ತೆ. ಸೆಕೆಂಡ್ ಹಾಫ್ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ, ಸೀಕ್ವೆನ್ಸ್ಗಳು ಲೂಪ್ ಅಲ್ಲಿ ಹೋಗ್ತವೆ, ಕೆಲವು ಕಡೆ ಪ್ರೆಡಿಕ್ಟೇಬಲ್ ಅಂತ ಅನಿಸುತ್ತೆ ಅಂಡ್ ಕೆಲವು ಕಡೆ ಸರ್ಪ್ರೈಸ್ಗಳು ಚೆನ್ನಾಗಿ ಲ್ಯಾಂಡ್ ಆಗುತ್ತೆ. ಬಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ಸರ್ಪ್ರೈಸ್ ಮಜಾ ಕೊಡುತ್ತೆ, ಆ ಟ್ವಿಸ್ಟ್ ಒಳ್ಳೆ ಕಿಕ್ ಕೊಡುತ್ತೆ. ಸುಳ್ಳಲ್ಲ, ಪ್ಯಾಕೇಜಿಂಗ್ ಸ್ಟೋರಿ ಸಿನಿಮಾದಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಬಟ್ ಕೆಲವು ಕಡೆ ಲಾಜಿಕ್ ಅನ್ನ ಸ್ವಲ್ಪ ಲೇಬರ್ ಆಗಿ ತಗೊಂಡು ಈ ಸೀನ್ ಮುಗಿಸಿಬಿಟ್ರಲ್ಲ ಇವರು ಅಂತ ಕೂಡ ಅನಿಸುತ್ತೆ. ಸಿನಿಮಾದಲ್ಲಿ ಬರುವಂತಹ ಕಾಲಿಗೆ ಬೀಳುವಂತಹ ಸೀಕ್ವೆನ್ಸ್, ಡಾಗೀಸ್ ಗಾಡ್ ಸೀಕ್ವೆನ್ಸ್, ಅಪ್ಪ ಮಗನ ವ್ಯಕ್ತಿತ್ವದ ಬಗ್ಗೆ ಚರ್ಚೆ ಆಗುವಂತಹ ವಾಕಿಂಗ್ ಸೀನ್, ಕ್ಲೈಮ್ಯಾಕ್ಸ್ ರೌಂಡ್ ಆಫ್ ಶಶಾಂಕ್ ಅವರ ಸೆನ್ಸಿಬಿಲಿಟಿ ಏನು ಅಂತ ತೋರಿಸುತ್ತೆ. ವಿಚ್ ಆರ್ ದಿ ಟು ಗುಡ್ ಇನ್ ಪರ್ಫಾರ್ಮೆನ್ಸ್ ಗೆ ಬರೋದಾದ್ರೆ, ಡಾರ್ಲಿಂಗ್ ಕೃಷ್ಣ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಆಗಿ ನೆಕ್ಸ್ಟ್ ಡೋರ್ ಲವರ್ ಬಾಯ್ ಪಾತ್ರದಲ್ಲಿ ಕಾಣಿಸಿಕೊಂಡಿಲ್ಲ. ಇದು ಅವರ ಫಿಲ್ಮೋಗ್ರಾಫಿಯಲ್ಲಿ ಒಂದು ವಿಭಿನ್ನವಾದ ಪಾತ್ರಕ್ಕೆ ಆ್ಯಡ್ ಆಗಿದೆ. ಈ ಸಿನಿಮಾದಲ್ಲಿ ಅವರ ಕಾಸ್ಟ್ಯೂಮ್ ಡಿಸೈನ್, ಆಟಿಟ್ಯೂಡ್, ಸ್ವಾಗ್ ಅಂಡ್ ಆ ಪಾತ್ರಕ್ಕೆ ಇರುವಂತಹ ಡೈಲಾಗ್ಸ್ ಅನ್ನ ತನ್ನ ಮ್ಯಾನರಿಸಮ್ ಮೂಲಕ ತೋರಿಸಿರುವಂತಹ ರೀತಿ ಚೆನ್ನಾಗಿದೆ. ಕ್ರಿಸ್ಟಿಯಾಗಿ ಮಿಡಿಲ್ ಕ್ಲಾಸ್ ಹುಡುಗರಾಗಿ ಕೃಷ್ಣನ ಕನೆಕ್ಟ್ ಆಗ್ತಾರೆ. ಹೀರೋಯಿನ್ ಆಗಿ ಮನಿಷಾ ಕಂಡ ಕೂಲ್ ಪ್ರಾಮಿಸಿಂಗ್ ಆಗಿ ಇದ್ದಾರೆ ಅಂಡ್ ಅವರಿಗೆ ಸಿಕ್ಕಿರುವಂತಹ ಸ್ಪೇಸ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು. ಅಜಿತ್ ಕುಮಾರ್ ಅಂಡ್ ರಮೇಶ್ ಇಂದಿರಾ ಇವರ ಬಗ್ಗೆ ಮಾತನಾಡೋದೇ ಬೇಡ, ಏಕೆಂದ್ರೆ ಇವರಿಗೆ ಕೊಟ್ಟಂತಹ ಎಲ್ಲ ಪಾತ್ರಗಳನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಅಂತಹ ಕೆಪಾಸಿಟಿ ಇರುವಂತಹ ಆಕ್ಟರ್ಗಳು ಇವರು.
ಇರುವಂತಹ ಆರ್ಟಿಸ್ಟ್ಗಳು ಇವರು ಈ ಸಿನಿಮಾದಲ್ಲಿ ಅವರು ಅದೇ ಕಮಲನ್ನು ಮುಂದುವರಿಸಿದ್ದಾರೆ. ಡ್ರ್ಯಾಗನ್ ಮಂಜು ಆ್ಯಂಡ್ ಮಾನ್ಸಿ ಸುಧೀರ್ ಪಾತ್ರದ ಚೌಕಟ್ಟಿನಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ಸಿನಿಮಾದ ನಿಜವಾದ ವಿಕ್ಟರ್ ಅಂದ್ರೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕಾರ್ ಮತ್ತು ಮ್ಯೂಸಿಕ್ ಮಾಡಿರುವಂತಹ ಅರ್ಜುನ್ ಜನ್ಯ ಅವರು. ಫ್ರಮ್ ದಿ ವೆರಿ ಮೋಸ್ಟ್ ಪ್ರೀಮಿಯರ್ ಅಂತ ಹೇಳಬಹುದು. ಅವರ ಸ್ಕೋರರ್ ಇಂಪ್ರೆಸಿವ್ ಆಗಿತ್ತು. ಆ್ಯಂಡ್ ನಾನೇ ನಿನ್ನಂತೆ ಸಾಂಗ್ ಥಿಯೇಟರ್ ಇಂದ ಆಚೆ ಬಂದ ಮೇಲೂ ಗುಣುಗುವಂತಹ ಒಂದು ಇಂಪ್ಯಾಕ್ಟ್ಫುಲ್ ಅನ್ನ ಆಡಿಯನ್ಸ್ ಮನಸ್ಸಲ್ಲಿ ಹುಟ್ಟಿಸುತ್ತೆ. ಅವಿನಾಶ್ ಕಲತಿ ಅವರ ಸಿನಿಮಾಗ್ರಫಿ ಚೆನ್ನಾಗಿದೆ. ನಿಯೋ ನಾಯರ್ ಬೆಟ್ಟಿಂಗ್ ಸೀಕ್ವೆನ್ಸ್ಗಳಿಗೆ ಯೂಸ್ ಮಾಡಿಕೊಂಡಿರುವಂತಹ ರೀತಿ ನಮಗೆ ಇಷ್ಟ ಆಯಿತು. ಮಂಜುನಾಥ್ ಕಂಡಕ್ಯೂರ್ ಆಸ್ ಎ ಪ್ರೊಡ್ಯೂಸರ್ ಈ ಸಿನಿಮಾವನ್ನ ಆದಷ್ಟು ರಿಚ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಮೇಲೆ ನೀವು ಅದನ್ನ ವಿಟ್ನೆಸ್ ಮಾಡಬಹುದು. ಮೈ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ ಬ್ರ್ಯಾಡ್ ಸಿನಿಮಾ ಒಂದು ಗುಡ್ ವಾಚ್. ಎಸ್ಪೆಷಲಿ ಕ್ರಿಕೆಟ್ ಲವರ್ಸ್ಗೆ. ಗ್ಲಾಂಬಿಂಗ್ ಒಂದಲ್ಲ ಒಂದು ರೀತಿಯಲ್ಲಿ ನೋಡಿರುವವರು ಕೇಳಿರುವವರು ಇಂಪ್ರೆಸಿವ್ ಮಾಡಿರೋರಿಗೆ ಈ ಸಿನಿಮಾ ಜಾಸ್ತಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಮಿಕ್ಕಿದವರಿಗೆ ಈ ಸಿನಿಮಾದ ಥೀಮ್ಗೆ ಅಡ್ಜಸ್ಟ್ ಆಗೋದಕ್ಕೆ ಅದರ ಹೊರಡಿಗೆ ಇಳಿಯೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಬಟ್ ಆ್ಯಸ್ ಎ ಫಿಲ್ಮ್ ಇದು ಒಂದು ಕಂಪ್ಲೀಟ್